ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂತಹ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಈಗ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಇತ್ತೀಚೆಗೆ ಅಂದರೆ ಹಿಂದಿನ ತಿಂಗಳು ಏಪ್ರಿಲ್ ಕೊನೆಯ ವಾರದಲ್ಲಿ ಈ ಒಂದು ನೋಟಿಫಿಕೇಷನ್ ಆಗಿತ್ತು. ಟೋಟಲ್ ಆಗಿ 800ಕ್ಕೂ ಅಧಿಕ ಒಂದು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎರಡೂ ಹುದ್ದೆಗಳಿಗೂ ಸೇರಿಸಿಕೊಂಡು ಇಲಾಖೆ ಏನು ಮಾಡಿತ್ತು ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪರೀಕ್ಷೆಯನ್ನು ಕೂಡ ನಿಗದಿಪಡಿಸಿತ್ತು. ಜೂನ್ 6 ಮತ್ತು ಜೂನ್ 7 ಅದೇ ರೀತಿ ಜೂನ್ 14ನೇ ತಾರೀಕಿನಂದು 3 ದಿನ ಪರೀಕ್ಷೆಗಳು ಇತ್ತು. HK ನಾನ್ HK ಮತ್ತು ಇಲ್ಲಿ ಎಲ್ಲ ಒಂದು 85% ಮತ್ತು 15% ಎರಡೂ ಏನು ಕ್ಯಾಟಗರಿಯವರಿಗೆ ಏನು ಮಾಡಿದರು ಅಂತ ಅಂದರೆ ಎಕ್ಸಾಮ್ಸ್ಗಳನ್ನ ಇಡಲಾಗಿತ್ತು. ಈಗ ಆ ಒಂದು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಬಂದಿರತಕ್ಕಂಥ ಮಾಹಿತಿ ಅಫಿಷಿಯಲ್ ಆಗಿ ಬಂದಿರತಕ್ಕಂಥದ್ದು 2ರಿಂದ 3 ದಿನ ಲೇಟಾಗಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಬಟ್ ಇದು ಆಗಿರ್ತಕ್ಕಂಥದ್ದು 29ನೇ ತಾರೀಕಿನಂದು ಬಂದಿರತಕ್ಕಂಥ ಒಂದು ಮಾಹಿತಿ. 29/4/2026 ಈ ಒಂದು ಮಾಹಿತಿ ಬಂದಿದೆ. ನೋಡಿ, ಕೃಷಿ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯನ್ನು ಪರಿಷ್ಕರಣೆ ಮಾಡುವ ಕುರಿತು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಳ ಮೀಸಲಾತಿ SC ಒಳ ಮೀಸಲಾತಿ ಅಂಡರಲ್ಲಿ 5.25, 5.25 ಮತ್ತು 4.5 ಇಲ್ಲಿ ಪರ್ಸೆಂಟೇಜ್ ವೈಸು ನಿಮಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಇಂಟರ್ನಲ್ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಆದರೆ ನೇಮಕಾತಿ ಈ ಒಂದು ನೋಟಿಫಿಕೇಷನ್ ಏನಾಗಿತ್ತು, ಈ ಒಂದು ನೋಟಿಫಿಕೇಷನ್ ಇತ್ತು, ಅದರಲ್ಲಿ ಈ ಒಂದು ಪರ್ಸೆಂಟೇಜ್ ವೈಸ್ ಇಲ್ಲಿ ರೋಸ್ಟರ್ ಬಿಂದುಗಳನ್ನು ಹೊರಡಿಸಿರಲಿಲ್ಲ. ಯಾಕೆಂದರೆ ಇದು ನೋಟಿಫಿಕೇಷನ್ ಆದಮೇಲೆ ಬಂದಿರತಕ್ಕಂಥ ಮಾಹಿತಿ ಇದು, ಅದಕ್ಕಾಗಿ ಮಾಡಿರಲಿಲ್ಲ. ಆ ಕಾರಣದಿಂದಾಗಿ ಈ ಒಂದು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಎರಡೂ ಏನು ಹುದ್ದೆಗಳ ಒಂದು ನೋಟಿಫಿಕೇಷನ್ಗಳನ್ನು ಏನು ಮಾಡಿದಾರಪ್ಪ ಅಂತ ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಇದನ್ನು ಏನು ಅಳವಡಿಸ್ಕೊಂಡು ಇನ್ನೊಂದು ಸಲ ನೋಟಿಫಿಕೇಷನನ್ನು ಮಾಡ್ತಾರೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಅಂದರೆ ಸ್ವಲ್ಪ ದಿನದಲ್ಲೇ ಈ ಒಂದು ನೋಟಿಫಿಕೇಷನ್ ಎರಡೂ ಕೂಡ ಆಗ್ತವೆ. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಮತ್ತು ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿತ್ತು ಅಂತ ಅಂದರೆ ಪರೀಕ್ಷೆ ಒಂದೇ ಸಲಿಗೆ ತಲೆ ಮೇಲೆ ಬಂದು ಕುಂತಿರೋ ಥರ ಆಗಿತ್ತು. ಅದಕ್ಕಾಗಿ ಸ್ವಲ್ಪ ಎಲ್ಲರಿಗೂ ಕೂಡ ಏನಾಗಿತ್ತು ಅಂತ ಅಂದರೆ ಟೈಮು ಕೂಡ ಕೊಟ್ಟಿರಲಿಲ್ಲ, ಬರೀ ಒಂದೇ ತಿಂಗಳು ಕೊಟ್ಟಿದ್ದರು. ಅರೌಂಡ್ 45 ಡೇಸ್ ಕೊಟ್ಟಿದ್ದರು. ಅವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಯಾರ್ಯಾರಿಗೆ ಟೈಮ್ ಬೇಕಿತ್ತು, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಟೈಮ್ ಬೇಕಾಗೇ ಇತ್ತು. ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ ಓದ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಇಮ್ಮಿಡಿಯೇಟಾಗಿ ಎಕ್ಸಾಮನ್ನು ಇಟ್ಟಿದ್ರು ಇವರು. ಈಗ ಅದಕ್ಕೆ ಸ್ವಲ್ಪ ಟೈಮ್ ಕೂಡ ಸಿಗುವಂತೆ ಎಲ್ಲರಿಗೂ ಕೂಡ ಆಗಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಅಭ್ಯರ್ಥಿಗಳಿಗೂ ಕೂಡ ಯೂಸ್ ಆಗ್ತಿದೆ ಅಂತ ಇಲ್ಲಿ ಹೇಳ್ಬೋದು. ಪಕ್ಕಾ ವಿತಿನ್ ಡಿಸೆಂಬರ್ 2026 ಒಳಗೆ ಪಕ್ಕಾ ನೋಟಿಫಿಕೇಷನ್ ಆಗ್ತದೆ, ಪರೀಕ್ಷೆಯನ್ನು ಮಾಡ್ತಾರೆ. ಅದಕ್ಕಾಗಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಈ ಎರಡು ಹುದ್ದೆಗಳಿಗೆ ಓದುತ್ತಾ ಇರತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರಿದ್ದೀರ ಎಲ್ಲರೂ ಕೂಡ ನಿಮ್ಮ ಒಂದು ತಯಾರಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿ. ಕೊನೆಯಲ್ಲಿ ನಿಮಗೆ ಒಂದು ದಿನ ಈ ಪರೀಕ್ಷೆ ನೋಟಿಫಿಕೇಷನ್ ಆಗಿ 1 ತಿಂಗಳಿಗೆ ಯಾವ ರೀತಿ ಎಕ್ಸಾಮ್ ಇಟ್ಟರೋ ಅದೇ ರೀತಿ 15 ಡೇಸ್ಗೂ ಕೂಡ ಎಕ್ಸಾಮ್ ಇಡುವಂಥ ಒಂದು ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಸ್ವಲ್ಪ ನಿಮ್ಮ ಒಂದು ತಯಾರಿಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ತಾ ಹೋಗಿ. ನಿಮಗೆ ಪಕ್ಕ ನಿಮ್ಮ ಒಂದು ಜಾಬ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಜಾಬ್ ರಿಲೇಟೆಡ್ ನ್ಯೂಸ್ ಆಗಿರ್ಬೋದು, ಎಲ್ಲ ಒಂದು ಜಾಬ್ಸು ಅಂದರೆ ಬರೀ ಕೃಷಿಗೆ ರಿಲೇಟೆಡ್ ಅಲ್ಲ, ನಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳ ಒಂದು ಅಪ್ಡೇಟ್ಸ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ಕೊಡ್ತಾ ಹೋಗ್ತೇವೆ. ಜೊತೆಗೆ ತರಗತಿಗಳನ್ನು ಕೂಡ, ಕರೆಂಟ್ ಅಫೇರ್ಸ್ಗಳನ್ನು ಕೂಡ ತರಗತಿಗಳನ್ನು ಮಾಡ್ತಾ ಹೋಗ್ತಾ ಇರ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.